ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮ ತಮ್ಮವ್ರ ಮನೆಯಲ್ಲಿ ನಮ್ಮ ಅತ್ತೆಯವ್ರನ್ನ ಪೂಜೆ ಮಾಡಿದರು. ಅತ್ತೆ ಅಂದರೆ ನಮ್ಮ ಅಪ್ಪಾಜಿಯವರ ತಂಗಿ. ಸೊ ಹಾಗಾಗಿ ನಮ್ಮ ನಾದಿನಿ ಕರೆದಿದ್ರು. ಹೋಗ್ಬಿಟ್ಟು ನಮಸ್ಕಾರ ಹಾಕಿ ಊಟ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ನಾನು ನನ್ನ ಮಕ್ಕಳು ಮಾತ್ರ ಹೋಗಿ, ನಮ್ಮ ಪತಿಯವ್ರು ಇರಲಿಲ್ಲ, ಅವರು ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ರು. ನಾನು ಹೋಗಕ್ಕಾಗಲ್ಲ, ಅದು ಸ್ವಾರ್ಥ ಅನ್ನೋದು ಅಷ್ಟೇ. ವಾಸನೆ ನೋಡಿ ತಂದಿದ್ದೀನಿ ಅಂತಾರೆ. ಏನ ತಿಕ್ಬೇಕೀಗ ಹೋಗು ಎತ್ತಿಕ್ಕು ಗ್ಲಾಸ್ ಎತ್ತಿಗೆ ಒಂದೇ ಸಮಕ್ಕಿರಲ್ವಲ್ಲ, ಹಂಗೆ ಮೊಬೈಲ್ ಅದೇ ತರ್ಕೋಬೇಕು. ಮತ್ತು ಸಂಜೆ ನಾನು ಪತಿ ಮಕ್ಕಳೆಲ್ಲರೂ ಶಶಿಯವ್ರ ಮನೆಗೆ ಹೋದ್ವಿ. ಅವ್ರ ಮನೆಯಲ್ಲೂ ಹಿರಿಯವ್ರ ಪೂಜೆ ಮಾಡಿದರು ಸಂಜೆ. ಸೊ ಹಾಗಾಗಿ ಅವ್ರು ಬೆಳಗ್ಗೆನೇ ಮಾಡಿದರು. ಬಟ್ ಶಶಿ ಸ್ಕೂಲ್ಗೆ ಹೋಗಿರೋದ್ರಿಂದ ಅವರು ಯಜಮಾನರು ಎಲ್ಲ ಕೆಲಸಕ್ಕೆ ಹೋಗಿರ್ತಾರಲ್ವ, ಹಾಗಾಗಿ ನಮ್ಮ ತಮ್ಮನೂ ಆವತ್ತಿನ ದಿವಸನೇ ಮಾಡಿದ್ರಿಂದ ನಾವು ಮಧ್ಯಾಹ್ನ ಅವ್ರ ಮನೆಗೆ ಹೋದ್ವಿ. ಸಂಜೆ ಇವ್ರ ಮನೆಗೆ ಹೋದ್ರಾಗತ್ತೆ. ಇವರು ಕೂಡ ಶಶಿ ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರ ಯಜಮಾನರು ಕೆಲಸಕ್ಕೆ ಹೋಗಿರ್ತಾರಲ್ಲ, ಅವರೆಲ್ಲ ಸಂಜೆನೇ ಸಿಗೋದು. ಹಾಗಾಗಿ ಸಂಜೆ ಇವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಸಂಜೆ ಇವ್ರ ಮನೆಗೆ ಬಂದ್ವಿ. ಹಂಗೆ ಬರ್ತಾನೆ ಪತಿಯವರ ಅವ್ರನ್ನ ಫ್ಯಾಮಿಲಿನ ನೆನೆಸ್ಕೊಂಡು ಬಂದ್ವಿ. ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನಮ್ಗಿಂತ ಮುಂಚೆನೇ ಅವರು ಸಿಕ್ಕಿದ್ರಲ್ಲ. ಹಾಗಾಗಿ ಈ ಸರಿನೂ ಹಾಗೆ ಆಗ್ಬೋದು ಅಂದ್ಕೊಂಡ್ವಿ. ಬಟ್ ಹಂಗೆ ಆಯಿತು ಸೇಮ್.